ಜನ ಫಾಲೋ ಮಾಡೋದು. ಇವ್ರ ಹೆಸರು ಜಾನು ಅಂತ ಹೇಳಿ ಮೀನಿಂಗ್ ಜಾನು ಅವರು. ಡಬಲ್ ಮೀನಿಂಗ್ ಜಾನು. ಓ ಸಾರಿ ಕ್ಷಮಿಸಿ ಮೇಡಮ್, ಡಬಲ್ ಮೀನಿಂಗ್ ಜಾನು ಅಲ್ವಾ? ಡೈರೆಕ್ಟರ್ಗೆ ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. 7 ಇಂಚ್ ರಾಡು ಬಾಲ್ ಇಟ್ಕೊಂಡ್ಬಿಟ್ಟು ಅಲ್ಲಾಡಿಸ್ಬಿಟ್ರೆ ಬಿಡಿ ಬಿಡಿ ರಸ ಬರುತ್ತೆ. ಸರ್ ಅದು ನೀವು ಡೈಲಿ ಬೆಳಗ್ಗೆ ಮಾಡ್ತೀರಾ ಸರ್? ಗೊತ್ತಿಲ್ಲ. ಟೂತ್ ಬ್ರಷ್ ಸರ್. ಟೂತ್ ಬ್ರಷ್ ಸರ್. ಓಕೆ. ಇನ್ನೊಂದು ಕೇಳಿ. ಓಕೆ ಸರ್, ಹುಡುಗಿ ಕಾಲು ಎತ್ಕೊಂಡ್ಬಿಟ್ಟು ಹಾಕಿಸ್ಕೊಂತಾಳೆ, ಹುಡುಗ ಕೈಯಲ್ಲಿ ಇಟ್ಬಿಟ್ಟು ಹಾಕ್ತಾನೆ, ಏನು? ಅದು ಗೊತ್ತಿಲ್ಲ ಸರ್. ಸಿಂಪಲ್ ಯೋಚನೆ ಮಾಡಿ. ಗೊತ್ತಿಲ್ಲ ನನಗೆ. ಕಾಲು ಉಂಗ್ರ ಸರ್. ಮದುವೆ ನಂದು ಸಾಫ್ಟು ನಿಮ್ದು ಹಾಡು. ನೀವು ಹೊಡೆದ ಅಂದ್ರೆ ಟಪ ಟಪ್ ಅಂತ ಸೌಂಡ್ ಬರುತ್ತೆ, ನಾನು ಹೊಡ್ಸ್ಕೊಂಡ ಅಂದ್ರೆ ಅಗ್ಲ ಆಗುತ್ತೆ, ಏನು? ಇಂಥವೆಲ್ಲ ಎಲ್ಲಿಂದ ಹಿಡ್ಕೊಂಡ್ ಬರ್ತೀರಿ? ದೇವ್ರೇ ದೇವ್ರೇ ಕಾಪಾಡಿ. ಓ ಮೈ ಗಾಡ್, ಇನ್ನು ಏನೇನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ನಮ್ಮ ಇದರಲ್ಲಿ ಎಂತೆಂಥ ಪ್ರತಿಭೆಗಳಿದ್ದಾರೆ. ಯಾವ್ಯಾವ ತರ ಕ್ರಿಯೇಟಿವ್ ಆಗಿ ಒಂದು ವಿಚಾರ ಮಾಡಿ ಏನೇನು ಡೈಲಾಗ್ ಕೊಡ್ತಾರೆ. ನೀವು ನೋಡಿ ಹೇಳಿ ಮೇಡಮ್, ಅದರ ಆನ್ಸರ್ ಹೇಳಿಲ್ಲ ಸರ್. ಸೆಕೆಂಡ್ ಹೇಳಿದ್ನಿಂದ ಅದ್ರ ಆಡ್ತಾರೆ. ಹುಡುಗಿ ಕಾಲು ಎತ್ಕೊಂಡ್ಬಿಟ್ಟು ಹಾಕೊಂತಾಳೆ, ಹುಡುಗ ಕೈಯಲ್ಲಿ ಇಟ್ಬಿಟ್ಟು ಹಾಕ್ತಾನೆ ಕಾಲುಂಗ್ರ. ಮದುವೆ ಟೈಮಲ್ಲಿ ಹುಡುಗಿ ಕಾಲು ಎತ್ಬಿಟ್ಟೆ ಕೊಡೋತ್ತಾನೆ ಹುಡುಗನಿಗೆ ಕಾಲುಂಗ್ರ ಹಾಕಕ್ಕೆ. ಸೊ ಸೆಕೆಂಡು ನಂದು ಸಾಫ್ಟು ನಿಂದು ಹಾಡು, ಅದು ಆನ್ಸರ್ ಬಂದ್ಬಿಟ್ಟು ರೊಟ್ಟಿ. ವೀಕ್ಷಕರೇ, ನನಗೆ ಅನಿಸ್ತಾ ಇದೆ ಈ ಒಂದು ಕರ್ನಾಟಕದಲ್ಲಿ ಒಂದು ಡಬಲ್ ಮೀನಿಂಗ್ ಏನು ಒಂದು ಡೈಲಾಗ್ ಇದೆಯಲ್ಲ, ಇವರನ್ನ ಮೀರಿಸ್ತಕ್ಕಂಥವ್ರು ಯಾರು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಇವ್ರ ಹತ್ರ ಡಬಲ್ ಮೀನಿಂಗ್ ಇದೆ. ಆ ಡಬಲ್ ಮೀನಿಂಗ್ ಬಿಟ್ಬಿಡೋಣ ಇವಾಗ. ನಾನು ಮೇಡಮ್ ನೇರವಾಗಿ ಸಿನಿಮಾದ ಬಗ್ಗೆ ನಾನು ಕೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಿಮ್ಮ ಸಿನಿಮಾದಲ್ಲಿ ಇದೇ ತರ ಡಬಲ್ ಮೀನಿಂಗ್ ಇದೆಯಾ? ಇಲ್ಲ ಸರ್, ಸಿನಿಮಾದಲ್ಲಿ ಕಂಪ್ಲೀಟ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಎಲ್ಲರೂ ನೋಡೋಕ್ಕಂಥ ಸೀನ್ಸ್ಗಳಿದ್ದಾವೆ. ಡಬಲ್ ಮೀನಿಂಗ್ ಯಾವುದು ಏನಿದೆ ನಿಮ್ಮ ಕ್ಯಾರೆಕ್ಟರ್ ಏನಿದೆ? ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇದರಲ್ಲಿ ನಾನು 2 ಪಾತ್ರದಲ್ಲಿ ಇದ್ದೀನಿ. ಒಂದು ಹುಡುಗನ ಪಾತ್ರದಲ್ಲಿ, ಆಮೇಲೆ ಒಂದು ಹುಡುಗರಿಂದ ಹುಡುಗಿಯಾಗಿರೋ ಬಂದ ಕನ್ವರ್ಟ್ ಆಗಿರೋಂಥ ಪಾತ್ರದಲ್ಲಿ ಇದ್ದೀನಿ. 2 ಪಾತ್ರ ಯಾಕೆ? 2 ಪಾತ್ರ ಯಾಕೆ ಅಂತಂದರೆ, ಲವ್ ಇಸ್ ಲವ್. ಜನ ಹೇಳ್ತಾರೆ ಪ್ರೀತಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀನಿ ಅಂತ. ಸೊ ನಾನು ಹುಡುಗಾದಾಗ ನನ್ನನ್ನು ನಾನು ಪ್ರೀತಿನ ಹುಡ್ಕೊಂಡಾಗ ಹೋದಾಗ, ಸೊ ನಾನು ಒಂದು ಹುಡುಗಲಿಂದ ಹುಡುಗಿಯಾಗಿ ಕನ್ವರ್ಟ್ ಆಗಿರೋಂಥ ಸೀನ್ಸ್ನ ಇದರಲ್ಲಿ ತೋರಿಸ್ತೀನಿ. ಅಂದರೆ ನಿಮ್ಮ ಪ್ರೀತಿಗೋಸ್ಕರ ನೀವು ಚೇಂಜ್ ಆಗಿರೋದು. ಹೌದು. ಓಕೆ. ಡೈರೆಕ್ಟರ್ ಸರ್ ಹೇಳಿ, ನಿಮ್ಮ ಸಿನಿಮಾ ಜನ ಯಾಕೆ ನೋಡ್ಬೇಕು? ಅಂಥದ್ದೇನಿದೆ ನಮ್ಮ ಸಿನಿಮಾದಲ್ಲಿ? ಅಲ್ಲ, ಇವರು ಒಂದಿಷ್ಟು ಡೈಲಾಗ್ಗಳು ಹೇಳ್ತಾ ಇದ್ರು, ಅದು ಏನ್ ನನಗೆ ಅಂದ್ರೆ ಒಂದು ಭಾವನೆನೇ ಬೇರೆ ಬಂದ್ಬಿಡುತ್ತೆ. ಏನ್ ಹೇಳಿ, ಯಾಕೆ ಸಿನಿಮಾ? ಇಲ್ಲ ಇಲ್ಲ ಇಲ್ಲ, ನೀವು ಜಾನು ಹೇಳಿದ ತರ ಡಬಲ್ ಮೀನಿಂಗ್ಸ್ ಇದ್ರಲ್ಲಿ ಯಾವುದಿಲ್ಲ ಸಿನಿಮಾದಲ್ಲಿ. ಒಂದು ಎಮೋಷನಲ್ ಕಂಟೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ. ನೀವು ಸಿನಿಮಾ ಥಿಯೇಟರ್ ಒಳಗಡೆ ಯಾರು ಬಂದಿರ್ತೀರೋ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಹತ್ಕೊಂಡೆ ಸಿನಿಮಾ ಥಿಯೇಟರಿಂದ ಹೊರಗಡೆ ಹೋಗೋದು. ಸೊ ಅಂತ ಒಳ್ಳೆ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿದೆ. ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ದಾದ್ರು? ಟೀಸರ್ ಬಿಡುಗಡೆ ಆಗಿದೆ, ಟೀಸರಲ್ಲೇ ಸಿಗುತ್ತೆ ನಿಮಗೆ. ಸೊ ಅದರಲ್ಲಿ ಆಮೇಲೆ ಒಂದು ಸಾಂಗ್ ಬಿಡುಗಡೆ ಆಗಿದೆ. ಸೊ ಸಾಂಗಲ್ಲಿ ಟೀಸರಲ್ಲಿ ನಿಮಗೆ ಬ್ರೆಡ್ ಎಸ್ ನಿಮಗೆ ಒಂದು ಹಳ್ಳಿಯಿಂದ ಸಿಟಿಗೆ ಬಂದಿರ್ತಾನೆ ಒಂದು ಹುಡುಗ. ಸೊ ಅವನು ಒಂದು ಬಡದಾಟದ ನಡುವೆ ಅವನೊಂದು ಹೊಟ್ಟೆಗಾಗಿ, ಒಂದು ತುತ್ತಿಗಾಗಿ ಎಷ್ಟು ಪರದಾಡ್ತಾನೆ ಅನ್ನೋದೇ ನಿಮಗೆ ಟೀಸರಲ್ಲಿ ಸಿಗುತ್ತೆ. ಸೊ ಒಂದು ಸಾಂಗಲ್ಲಿ ಸಿಗುತ್ತೆ, ಅದನ್ನು ನೋಡಿ. ಪ್ರೊಡ್ಯೂಸರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸೊ ನಿಮ್ಮ ಹೆಸರು ಗೊತ್ತಾಗಿದೆ? ದಿವ್ಯಾ ಕುಮಾರ್ ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಹತ್ರ ದುಡ್ಡು ಎಲ್ಲ ಹೊಸಬ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅಲ್ಲ, ಹೊಸಬರಿಗೆ ಅವಕಾಶ ಸಿಗಬೇಕು, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅಂಥದ್ದು ಏನು ನೋಡಿದ್ರಿ ಸರ್ ಈ ಒಂದು ಕಥೆಯಲ್ಲಿ? ಅಂಥದ್ದು ಏನು ನೋಡಿದ್ರಿ? ನೀವು ಯಾಕೆ ದುಡ್ಡು ಹಾಕಿದ್ರಿ ಸರ್? ಇದು ಸಿನಿಮಾದಲ್ಲಿ ಕಥೆನೇ ಇರೋದು. ಈ ಸಿನಿಮಾದಲ್ಲಿ ಬರೋ ಅಂಥ ಕತೆ ಇದೆಯಲ್ಲ, ಅದು ಎಲ್ಲರ ಜೀವನದಲ್ಲಿ ನಡೆದಿರೋದು. ಅದನ್ನೇ ವಿವರಣೆಯಾಗಿ ತೋರಿಸಿದ್ದಾರೆ. ಒಂದು ಅಚ್ಚುಕಟ್ಟಾಗಿ ಸಿನಿಮಾ ಇದೆ, ಎಲ್ಲ ಹಾಡುಗಳು ಎಲ್ಲ ಚೆನ್ನಾಗಿದೆ, ಕಥೆನೇ ಇಂಪಾರ್ಟೆಂಟ್ ಇದೆ ಸರ್. ಎಲ್ಲರ ಜೀವನದಲ್ಲಿ ನಾವು ಹಳ್ಳಿಲಿದ್ದ ಜೀವನ ಸಿಟಿಗೆ ಬಂದಮೇಲೆ ಅಲ್ಲಿ ಬದುಕೋಕ್ಕೋಸ್ಕರ ಏನು ಹೋರಾಡ್ತೀವಿ, ಎಲ್ಲೆಲ್ಲಿ ಅಲ್ದಾಡ್ತೀವಿ, ಅದೇ ಅಲೆಮಾರಿ ಈ ಬದುಕು. ನಿಮ್ಗೆ ಅನಿಸುತ್ತಾ ನೀವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ? ಸರ್ ಅದು ಗೊತ್ತಿಲ್ಲ ಸರ್, ಪ್ರೇಕ್ಷಕರು ನೋಡಬೇಕು ಅವ್ರ ಮೇಲೆ. ನಿಮ್ಗೇನು ಅನ್ಸುತ್ತೆ ಡೈರೆಕ್ಟರ್? ಸರ್ ನನಗೆ ಸಿನಿಮಾದ ಮೇಲೆ ತುಂಬ ಹೋಪ್ ಇದೆ. ಅದನ್ನ ಹೇಳಿದ್ನಲ್ಲ, ಒಂದು ಸಣ್ಣ ಕೂಲಿ ಕಾರ್ಮಿಕನಿಂದ ಹಿಡಿದು ಕೋಟ್ಯಾಧಿಪತಿ ಆದರೂ ಒಂದಲ್ಲ ಒಂದು ಟೈಮ್ ಅಲ್ದಾಡಿರ್ತಾರೆ ಬದುಕೋಕ್ಕೋಸ್ಕರ, ಒಂದು ಬದುಕು ಕಟ್ಕೋಕ್ಕೋಸ್ಕರ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಒಂದೊಂದು ಕ್ಯಾರೆಕ್ಟರ್ಗಳೇ ನಮ್ಮ ಸಿನಿಮಾ. ಓಕೆ. ಜಾನು ಅವರೇ ಏನ್ರಿ ಸಿಕ್ಕಾಪಟ್ಟೆ ನಿಮ್ದು ಈ ತರ ಫೇಮಸ್ ನೀವು ಇನ್ಸ್ಟಾಗ್ರಾಮಲ್ಲಿ? ಸರ್ ನಾನು ಹೇಳೋದು ಪ್ರತಿಯೊಂದು ಡಬಲ್ ಮೀನಿಂಗೇ ಆಗಿರ್ಬೋದು, ಬಟ್ ಡಬಲ್ ಮೀನಿಂಗ್ ಇಂದ ಒಂದು ಸಿಂಗಲ್ ಮೀನಿಂಗ್ ಆನ್ಸರ್ ಇರುತ್ತೆ. ಬಟ್ ಏನು ಗೊತ್ತಾ, ಇವಾಗಿನ ಜನ ಹೆಂಗೆ ಅಂತಂದರೆ ಸದಾಶಿವನ್ಗೆ ಅದೇ ಜನ ಥರ ಅದೇ ಯೋಚನೆ ಮಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ? ನಿಜ ಹೇಳಿದ್ದೆ ತಪ್ಪಾಯ್ತಮ್ಮ. ಸೊ ಅಲ್ಲ,
ಅಲ್ಲ ನೀವು ಡಬಲ್ ಮೀನಿಂಗ್ ಅಂದ್ರೆ ನಾನು ಯಾವುದೋ ಒಂದು ಹಳೆಯದು ಇದು ಹೇಳ್ತಾರೆ ಅನ್ಕೊಂಡಿದ್ದೆ. ಸೊ ಇನ್ನೊಂದು ವಿಶೇಷ ಏನ್ ಹೇಳ್ಬೇಕು ಅಂತಂದ್ರೆ, ಸೊ ಈ ಮೂವಿನಲ್ಲಿ ಸೊ ಕಮ್ಯುನಿಟಿಗೋಸ್ಕರ ತುಂಬಾ ಮೆಸೇಜ್ ಇದೆ. ಸೊ ಎಲ್ಲಾ ಕಮ್ಯುನಿಟಿ ಮೆಂಬರ್ಸ್ನ ಬಂದ್ಬಿಟ್ಟು ಮೂವಿನ ನೋಡ್ಬೇಕು ಅಂತ ಬಿಟ್ಟು ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪರವಾಗಿ ನಮ್ಮ ಡೈರೆಕ್ಟರ್ ಸರ್ ರಿಕ್ವೆಸ್ಟ್ ಟಿಕೆಟ್ ಅಲ್ಲಿ ಬುಕ್ ಮಾಡ್ಬೇಕು. ಖಂಡಿತ ನೀವು ಟಿಕೆಟ್ ಬುಕ್ ಮೈ ಶೋ ಅಲ್ಲಿ ಸಿಗುತ್ತೆ. ಸೊ ಬುಕ್ ಮಾಡ್ಕೊಂಡು ಸಿನಿಮಾಗೆ ನೀವು ಬರ್ಬೋದು. ವೀಕ್ಷಕರೇ, ನಾನು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋಕ್ ಇಷ್ಟಪಡ್ತೀನಿ. ನೀವು ಹಲವಾರು ಹೊಸ ಸಿನಿಮಾಗಳು ನೀವು ಮನಸ್ಸು ಮಾಡಿದರೆ ಯಾವ ಲೆವೆಲ್ಗೆ ಯಾವ ರೇಂಜಿಗೆ ಬೇಕಾದರೂ ಇಟ್ಟು ಮಾಡ್ಬೋದು. ಸೊ ಅಂಥ ಒಂದು ಶಕ್ತಿ ನಿಮ್ಮ ಹತ್ರ ಇದೆ. ಸೊ ಇವರು ಹೊಸಬ್ರೆ ಇರ್ಬೋದು, ನಾನು ಕೂಡ ಒಂಚೂರು ನೋಡಿದೆ. ಬಟ್ ನಿಜವಾಗ್ಲೂ ಒಂದು ಟೈಲರ್ ಕೂಡ ಪ್ರಾಮಿಸಿಂಗ್ ಇದೆ ಅಂತ ನಾನು ಹೇಳ್ಬೋದು. ದಯವಿಟ್ಟು ನೀವು ಸಿನಿಮಾ ನೋಡಿ. ಬುಕ್ ಮೈ ಶೋ ಅಲ್ಲಿ ಇವ್ರದ್ದು ಸಿನಿಮಾದ್ದು ಅಲೆಮಾರಿ ಈ ಬದುಕು ಸಿನಿಮಾದ್ದು ಟಿಕೆಟ್ ಬುಕ್ ಆಗುತ್ತೆ. ಕರ್ನಾಟಕದ ಎಲ್ಲ ಒಂದು ಇದರಲ್ಲಿ ಎಲ್ಲ ಒಂದು ಡಿಸ್ಟಿಕಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಾನು ಕೂಡ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಬಂದು ನಾನು ಅವ್ರದ್ದು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಕೂಡ ಯಾವುದೇ ಪ್ರಮೋಷನ್ ಚಾರ್ಜ್ ಮಾಡಿಲ್ಲ. ನೀವು ಅನ್ಕೋಬೋದು ಏನೋ ಒಂದು ಪ್ರಮೋಷನ್ ಫೌಂಡೇಶನ್ ಮಾಡಿರ್ತಾರಂತ. ನಾನು ಕೂಡ ಒಂದು ಇದು ಮಾಡಿ ನಾನು ಮಾಡ್ತಾ ಇದ್ದೀನಿ. ನೀವು ಕೂಡ ಇವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಡೇಟ್ ಫೆಬ್ರವರಿ 16. ಫೆಬ್ರವರಿ 16ನೇ ತಾರೀಕು. ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಕರ್ನಾಟಕದಾದ್ಯಂತ. ದಯವಿಟ್ಟು ಕನ್ನಡ ಜನತೆ ಬಂದು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಅರಸಿ ಬೆಳೆಸ್ಬೇಕಂತ ಕೇಳ್ಕೊತೀನಿ. ಪೋಸ್ಟರ್ ತೋರಿ ಸರ್. ನಿಜವಾಗ್ಲೂ ಇದು ಒಂದು ಹೊಸ ತರ ನಂದೇ ಅನುಭವ ಇತ್ತು. ಮೇಡಮ್ ಅವರು ಡೈಲಾಗ್ ಕೇಳಿ ಥ್ಯಾಂಕ್ ಯು ಸೊ ಮಚ್.